ಹಾಯ್, ಇವತ್ತಿನ ರೆಸಿಪಿ ಕೊಕೊನೆಟ್ ಲಡ್ಡು. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಡೆಸಿಕೇಟೆಡ್ ಕೊಕೊನೆಟ್, ಸಕ್ಕರೆ ಮತ್ತು ಹಾಲು. ಬೇಕಂದರೆ ಡ್ರೈ ಫ್ರೂಟ್ಸು ತೊಗೋಬೋದು ನೀವು. ಇದಿಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ ಬಾಣಲಿಗೆ 1 ಕಪ್ಪಷ್ಟು ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಕರಗಿಸ್ಕೊಳ್ಳಿ ಚೆನ್ನಾಗಿ. ಈ ರೆಸಿಪಿ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೇಮ್ ಒಂಥರ ರವೆ ಉಂಡೆ ಥರನೇ ಆಗುತ್ತೆ. ಇದನ್ನು ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಏನಿಲ್ಲ, ಒಂದು 5 ನಿಮಿಷದೊಳಗೆ ಮಾಡ್ಕೊಂಡು ಬಿಡ್ಬೋದು. ನೀವು ಬೇಕಾದ್ರೆ ಹಸಿ ಕೊಬ್ಬರಿ ಹಾಕಿ ಮಾಡ್ಕೋಬೋದು. ಬೇಕಂದರೆ ಆ ರೆಸಿಪಿ ಇನ್ನೊಂದು ಸತಿ ನಾನು ಹಾಕ್ತೀನಿ. ಈಗ ಸಕ್ಕರೆ ಕರಗಿದ ಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನೆಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಒಂದು 2-3 ನಿಮಿಷ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಆದಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಲು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸುಮಾರು 3-3.5 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1.5 ಕಪ್ಪು ಕೊಬ್ಬರಿಗೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಅನಿಸ್ತು, ಸೊ ಮತ್ತೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು, ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ನಾವು ಹಾಕಿರೋ ಹಾಲನ್ನ ಕೊಬ್ಬರಿ ಚೆನ್ನಾಗಿ ಹೀರ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವೇನು ಡ್ರೈ ಫ್ರೂಟ್ಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಅದನ್ನು ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ಬೋದು, ಬರ್ತಾ ಅದು ಸ್ವಲ್ಪ ಗಟ್ಟಿ ಹಾಕ್ಕೊತ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು. ಇವಾಗ ನೋಡಿ, ಗಟ್ಟಿ ಆದಮೇಲೆ ನಾನಿಲ್ಲಿ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮುಂಚೆಗಿನ ಕಂಪ್ಯಾರಿಟಿವ್ ಮಾಡ್ಕೊತ ಬಂದರೆ ಸ್ವಲ್ಪ ಗಟ್ಟಿ ಹಾಕ್ಕೊತ ಬಂದೈತಿ. ಹಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಕೊಬ್ಬರಿ. ಇಷ್ಟು ತನಕ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಬೇಯಿಸ್ಕೊಂಡು ಇಟ್ಕೊಳ್ಳಿ. ಇವಾಗ ಅದನ್ನು ಆರಾಗಿ ಬಿಡ್ರಿ ಒಂದು ಅರ್ಧ ಗಂಟೆ. ಆದಮೇಲೆ ನೀಟಾಗಿ ನಿಮ್ಗೆ ಯಾವ ಸೈಜೊಳಗೆ ಬೇಕೋ ಆ ಸೈಜೊಳಗೆ ಉಂಡೆ ಕಟ್ಕೊತ ಬನ್ನಿ. ಜಾಸ್ತಿ ದೊಡ್ಡದು ಕಟ್ಟೋಕ್ಕೆ ಹೋಗಬೇಡ್ರಿ. ಸಣ್ಣದಾಗಿ ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ರಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕೊಕೊನೆಟ್ ಲಡ್ಡು ಮಾಡ್ಬೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.